ಸಾಕ್ಷಾತ್ ಶಿಷ್ಯರಾದ ಆದ್ಯ ಟೀಕಾಕಾರರು ಎಂಬುದಾಗಿ ಪ್ರಸಿದ್ಧರಾದ ನಮ್ಮ ಮಾಧ್ವ ಪರಂಪರೆಗೆ ಅನೇಕ ಮಠಗಳಿಗೆ ಮೂಲ ಪುರುಷರಾಗಿರತಕ್ಕಂತಹ ಮಹಾನುಭಾವರಾದ ಪದ್ಮನಾಭ ತೀರ್ಥರ ಮಧ್ಯಾರಾಧನಾ ಮಹೋತ್ಸವ ಈ ನವವೃಂದಾವನದ ಕಾಲಾದ್ರಿ ನಡುಗಡ್ಡೆಯಲ್ಲಿ ನಡೀತಾ ಇದೆ. ಇವತ್ತಿನ ಆರಾಧನೆ ಬಹಳ ವಿಶೇಷವಾದದ್ದು ಮತ್ತು ಐತಿಹಾಸಿಕವಾದಂತಹ ಒಂದು ಹಿನ್ನೆಲೆ ಉಳ್ಳಂತಹ ಆರಾಧನೆ ಅಂತ ನಾವು ಭಾವಿಸಬಹುದು. ಯಾಕೆ ಹೇಳಿದರೆ, ಪದ್ಮನಾಭ ತೀರ್ಥ ಶ್ರೀಪಾದಂಗಳವರ ಪರಂಪರೆಯಾದಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠ, ಇದೇ ರೀತಿಯಾಗಿ ಪದ್ಮನಾಭ ತೀರ್ಥರ ಮತ್ತೋರ್ವ ಶಿಷ್ಯ ಪರಂಪರೆಯಾಗಿರ್ತಕ್ಕಂತಹ ನಮ್ಮ ಶ್ರೀಪಾದರಾಜರ ಮಠಾಧೀಶರು ಇಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ಪದ್ಮನಾಭ ತೀರ್ಥರ ಮತ್ತೋರ್ವ ಮುಂದುವರೆದಂತಹ ಪರಂಪರೆಯಾದಂತಹ ಆರ್ಯ ಅಕ್ಷೋಭ್ಯ ಬಾಳಗಾರು ಮಠಾಧೀಶರಾದಂತಹ ಅವರ ಕಿರಿಯ ಶ್ರೀಪಾದಂಗಳವರು ಇದ್ದಾರೆ. ಈ ಎಲ್ಲ ಶ್ರೀಪಾದಂಗಳವರು ನಮ್ಮ ಮಾಧ್ವ ಪರಂಪರೆಗೆ ಅತ್ಯಂತ ಪ್ರಮುಖವಾದ ಈ ಕ್ಷೇತ್ರದಲ್ಲಿ ಸಮ್ಮಿಲಿತರಾಗಿ ಏಕಕಾಲದಲ್ಲಿ ಪಂಚಾಮೃತಾದಿ ಅಭಿಷೇಕ ಇತ್ಯಾದಿ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ಇದು ನಿಜವಾಗಲೂ ಕೂಡ ನಮ್ಮ ಮಾಧ್ವರಿಗೆ ಮತ್ತು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ವಿಷಯದಲ್ಲಿ ಇದೊಂದು ಐತಿಹಾಸಿಕವಾಗಿರ್ತಕ್ಕಂತಹ ಸನ್ನಿವೇಶ. ಇದೇ ರೀತಿಯಾಗಿ ಮಾಧ್ವ ಪರಂಪರೆಗೆ ಸೇರಿರ್ತಕ್ಕಂತಹ ಇತರ ಎಲ್ಲ ಮಠಗಳು ಕೂಡ ಇಲ್ಲಿ ಸೇರಿ ಪದ್ಮನಾಭ ತೀರ್ಥರೇ ಮೊದಲಾಗಿರ್ತಕ್ಕಂತಹ ಜ್ಞಾನಿ ವರೇಣ್ಯರ ಸೇವೆ, ಆರಾಧನೆ, ಪೂಜೆ ಮಾಡುವಂತಹ ಭಾಗ್ಯ ಅತ್ಯಂತ ಸಮೀಪದಲ್ಲಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸ್ತಾ ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿರ್ತಕ್ಕಂತಹ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಸುಜಯ ನಿಧಿ ತೀರ್ಥ ಶ್ರೀಪಾದಂಗಳವರನ್ನು ತುಂಬು ಹೃದಯದಿಂದ ಅಭಿನಂದಿಸಿ, ಅದೇ ರೀತಿಯಾಗಿ ಬಾಳಗಾರು ಆರ್ಯ ಅಕ್ಷೋಭ್ಯ ಮಠದ ಕಿರಿಯ ಶ್ರೀಪಾದರಾದಂತಹ ಅಕ್ಷೋಭ್ಯ ರಾಮಪ್ರಿಯ ತೀರ್ಥರನ್ನು ಕೂಡ ಮತ್ತು ಅವರ ಗುರುಗಳ ಸಹಿತರಾಗಿ ಅವರ ಹೃದಯದಲ್ಲಿ ಅವರ ಗುರುಗಳು ನೆಲೆಸಿದ್ದಾರೆ. ಅವರು ಗಂಗಾ ತೀರದಲ್ಲಿದ್ದಾರೆ. ಆದರೂ ಕೂಡ ಅವರ ಸಮೇತರಾಗಿ ಬಂದಿದ್ದಿರತಕ್ಕಂತಹ ನಮ್ಮ ಅಕ್ಷೋಭ್ಯ ರಾಮಪ್ರಿಯ ತೀರ್ಥರನ್ನು ಅವರನ್ನು ಕೂಡ ಅಭಿನಂದಿಸಿ, ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಮಠಾತೀತವಾಗಿ, ಪ್ರಾಂತಾತೀತವಾಗಿ, ಭಾಷಾತೀತವಾಗಿ ಆಗಮಿಸಿರ್ತಕ್ಕಂಥ ಸಕಲ ಮಾಧ್ವ ಭಕ್ತರು, ಅದೇ ರೀತಿಯಾಗಿ ನಮ್ಮ ಸನಾತನ ಹಿಂದೂ ಧರ್ಮದ ಅನುಯಾಯಿಗಳು ಎಲ್ಲರನ್ನೂ ಕೂಡ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀವಿ. ಪದ್ಮನಾಭ ತೀರ್ಥರೇ ಮೊದಲಾಗಿರ್ತಕ್ಕಂತಹ ಇಲ್ಲಿ ನೆಲೆಸಿರ್ತಕ್ಕಂತಹ ಜ್ಞಾನಿ ವರೇಣ್ಯರ ಅನುಗ್ರಹ, ದರ್ಶನ, ಅವರ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀವಿ. ಇದು ಈ ಸಂದರ್ಭದಲ್ಲಿ ಒಂದು ನೆನಪಿಗೆ ಬರುತ್ತೆ. ಹಿಂದೆ ನಮ್ಮ ಪರಮಗುರುಗಳು ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಶ್ರೀಪಾದರಾಜ ಮಠದ ಅಂದಿನ ಪೀಠಾಧಿಪತಿಗಳಾದ ವಿಜ್ಞಾನ ನಿಧಿ ತೀರ್ಥರು, ಅದೇ ರೀತಿಯಾಗಿ ಸೋಸಲೆ ವ್ಯಾಸರಾಜ ಮಠದ ರಾಜೇಂದ್ರ ತೀರ್ಥ ಪರಂಪರೆಯ ಪೂರ್ವ ಪೀಠಾಧಿಪತಿಗಳಾದ ವಿದ್ಯಾ ಪಯೋನಿಧಿ ತೀರ್ಥರು, ಇವರೆಲ್ಲರೂ ಕೂಡ ಇದೇ ಕ್ಷೇತ್ರದಲ್ಲಿ ಸಮ್ಮಿಲಿತರಾಗಿ ಆರಾಧನಾ, ಪೂಜೆ, ವೈಭವದ ಒಂದು ಕಾರ್ಯಕ್ರಮವನ್ನು ನಡೆಸಿರ್ತಕ್ಕಂಥದ್ದು, ಸಭೆ ಇತ್ಯಾದಿಗಳನ್ನು ನಾವೆಲ್ಲ ಕಣ್ಣಾರ ಕಂಡವರು. ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ, ಬಾಳಗಾರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ, ನಾವು ಪೂರ್ವಾಶ್ರಮದಲ್ಲಿ ಎಲ್ಲ ಅದನ್ನೆಲ್ಲ ಮತ್ತೆ ನಾವು ನೆನಪಿಸಿಕೊಳ್ಳುವಂತಹ ಒಂದು ಸನ್ನಿವೇಶ ಅಂತೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅವತ್ತು ಸೇವೆ ಮಾಡಿದ ಭಾಗ್ಯದಿಂದ ಇವತ್ತಿಗೂ ಇದೆ. 3 ಮಠದಿಂದ ಅಲಂಕಾರ ಕೂಡಿಸಿದ ಪಂಕ್ತಿಯಲ್ಲಿ ಸ್ವಾಮಿಗಳು ನಾವು ಎಲ್ಲರೂ ಇದ್ದೇವೆ. ಇವತ್ತು ಈ ರೂಪದಿಂದ ಕರೆಸ್ಕೊಂಡಿದ್ದಾರೆ ಪದ್ಮನಾಭ ತೀರ್ಥರು ಇಡೀ ಜಗತ್ತಿಗೆ ಕ್ಷೇಮವಾಗಿ.